ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಹೌದು, ಬರೀ 20,000 ರೂಪಾಯಿಗೆ ಐಫೋನ್ 16 Pro Max. ಫಸ್ಟ್ ಆಫ್ ಆಲ್, ನಾನು ಐಫೋನ್ ಯೂಸರ್ ಅಲ್ಲ. ನನ್ನ ವೈಫು ಐಫೋನ್ನ ಯೂಸ್ ಮಾಡ್ತಾರೆ, ಆಯಿತಾ. ಮೊನ್ನೆ ನನ್ನ ಮೇಲಿನ ಸಿಟ್ಟಿಗೆ ತೆಗೆದುಬಿಟ್ಟು ಐಫೋನ್ ಎಸೆದ್ರು, ಮಿಸ್ ಆಗೋದು ಕೆಳಗೆ ಬಿದ್ದು ಹೊಗೆ ಹಾಕೊಂತು. ಫುಲ್ ಹೊಗೆ ಆಗಿದೆ ನೋಡಿ. ಫ್ರಂಟ್ ಡಿಸ್ಪ್ಲೇ ಅಂತೂ ಆನೇ ಆಗ್ತಿಲ್ಲ, ಹೊಗೆ. ಟಚ್ ಸ್ಕ್ರೀನ್ ವರ್ಕ್ ಆಗ್ತಿಲ್ಲ, ಡಿಸ್ಪ್ಲೇನೂ ಆಗ್ತಿಲ್ಲ. ಈವನ್ ಹಿಂದ್ಗಡೆನೂ ಕೂಡ ಅಷ್ಟೇ, ಯಾವುದೋ ಕಾರ್ನರಿಗೆ ಟಚ್ ಆಗಿ ಹೊಗೆ ಆಗಿಬಿಟ್ಟಿದೆ. ಇನ್ನೇನು ಮಾಡೋದು, ನಾನೇ ರಿಪೇರಿ ಮಾಡಿಸ್ಬೇಕಲ್ಲ. ಮೊಬೈಲ್ ಪ್ಲಾನೆಟ್ ಕಿರಣ್ ಬ್ರೋ ಕಾಲ್ ಮಾಡಿದೆ. ಬ್ರೋ, ನಂದು ಈ ಥರ ಫೋನ್ ಹೊಡೆದೋಗ್ಬಿಟ್ಟಿದೆ, ನನ್ನ ಹತ್ರ ಆಪಲ್ ಕೇರ್ ಪ್ಲಸ್ ಇತ್ತು, ಇದಿದೆ, ಎಲ್ಲಿ ರಿಪೇರಿ ಮಾಡಿಸೋದು, ಯಾವುದು ಒಳ್ಳೆ ಸ್ಟೋರ್ ಇದೆ ನಿಯರ್ ಬೈ ಅಂತ. ಸೊ ಅವ್ರಂದ್ರು, ಬ್ರೋ ನೀವು ಇನ್ನೂ ಐಫೋನ್ 15 Pro Max ಯೂಸ್ ಮಾಡ್ತಾ ಇದ್ದೀರಾ, ತೊಗೊಬನ್ನಿ, ಆ ಫೋನ್ ನಾನೇ 80,000 ತೊಗೋತೀನಿ. ಅಂದರೆ ಇದನ್ನು ರಿಪೇರಿ ಮಾಡ್ಸೋಕೆ ಒಂದು 10,000 ರೂಪಾಯಿ ಖರ್ಚಾಗುತ್ತೆ. ಸೊ 70,000 ರೂಪಾಯಿ ನಾನು ನಿಮಗೆ ಕೊಡ್ತೀನಿ. ನಾನು ಹೆಂಗೂ ದುಬೈಲಿದ್ದೀನಿ, ಅವ್ರು ದುಬೈಗೆ ಹೋಗಿದ್ರು ನಾನು ಫೋನ್ ಮಾಡಿದಾಗ. ಅಲ್ಲಿ ಐಫೋನ್ 16 Pro Max 1,05,000 ರೂಪಾಯಿಗೆ ಸಿಗುತ್ತಂತ ಅಪ್ರಾಕ್ಸಿಮೇಟು. ಜೊತೆಗೆ GST ಬಿಲ್ನು ಕೊಡ್ತೀನಿ ಅಂತ ಅಂದರು. ಬರೀ 15,000ರಿಂದ 20,000 ರೂಪಾಯಿಗೆ ಐಫೋನ್ 15 Pro Maxಯಿಂದ 16 Pro Maxಗೆ ಅಪ್ಗ್ರೇಡ್ ಆಗ್ಬೋದು, ನೀವು ಅಂದರೆ ತೊಗೊಂಬರ್ತೀನಿ ಅಂತ ಅಂದರು. ಸೊ ದುಬೈಯಲ್ಲಿ ಆಲ್ರೆಡಿ ಫೋನ್ ತೊಗೊಂಡಿದ್ದಾರೆ. ಸೊ ಮೋಸ್ಟ್ಲಿ ಇವತ್ತು ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವ್ರ ಶಾಪ್ಗೆ ಹೋಗ್ಬಿಟ್ಟು ನಾನು ಇದನ್ನು ಕೊಟ್ಟು ಅದು ತಗೊಬರ್ಬೇಕು. ಹೆಂಗೆ ಬರೀ 15,000ರಿಂದ 20,000 ರೂಪಾಯಿಗೆ ಈ ಫೋನ್ ಸಿಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ಈ ಫೋನ್ಗೆ ಅವರು 80,000 ರೂಪಾಯಿ ಕೊಡ್ತಾರೆ, ಆಯಿತಾ. 80,000ದಲ್ಲಿ 10,000 ರೂಪಾಯಿ ನನಗೆ ಈ ಫೋನ್ನ ರಿಪೇರಿ ಮಾಡೋಕ್ಕೆ ಖರ್ಚಾಗುತ್ತೆ. ಆಪಲ್ ಕೇರ್ ಪ್ಲಸ್ ಇರೋದ್ರಿಂದ 10,000 ರೂಪಾಯಿ ಒಳಗೆ ಆಗೋಗ್ಬಿಡುತ್ತೆ, ಆಯಿತಾ. ಸೊ 70,000 ರೂಪಾಯಿ ಎಫೆಕ್ಟಿವ್ ಆಗಿ ನನಗೆ ದುಡ್ಡು ಸಿಕ್ತು, ಆಯಿತಾ. ಈ ಫೋನ್ ಸೇಲ್ ಮಾಡಿ 70,000 ರೂಪಾಯಿ ದುಡ್ಡು ಸಿಕ್ತು. ಅವರು ದುಬೈಯಲ್ಲಿ ಐಫೋನ್ನ 1,05,000 ರೂಪಾಯಿಗೆ ತೊಗೊಂಬರ್ತಾ ಇದ್ದಾರೆ, ಆಯಿತಾ. ಸೊ ಡಿಫ್ರೆನ್ಸ್ ಬಂದ್ಬಿಟ್ಟು 35,000 ರೂಪಾಯಿ ಇದೆ. ಇದಕ್ಕೆ 70,000 ರೂಪಾಯಿ, ಉಳಿದಿದ್ದ ಡಿಫ್ರೆನ್ಸು 35,000 ರೂಪಾಯಿ. ನನಗೆ ಅವ್ರು GST ಬಿಲ್ಲನ್ನು ಕೊಡೋದ್ರಿಂದ ನನಗೆ 15,000 ರೂಪಾಯಿ ಉಳಿಯುತ್ತೆ. ಏನಕ್ಕೆ ಅಂದರೆ ಬಿಸ್ನೆಸ್ ರನ್ ಮಾಡೋರಿಗೆ GST ಕ್ಲೈಮ್ ಮಾಡ್ಬೋದು ನಾವು, ಆಯಿತಾ. GSTನ ಕ್ಲೈಮ್ ಮಾಡ್ಬೋದು, 15,000 ರೂಪಾಯಿನ ನಾನು ಉಳಿಸ್ಬೋದು. ಸೊ ಅದರಿಂದ ಬರೀ 20,000 ರೂಪಾಯಿಗೆ ನನಗೆ ಒಂದು ರೀತಿ ಐಫೋನ್ 15 Pro Maxಯಿಂದ 16 Pro Maxಗೆ ಅಪ್ಗ್ರೇಡ್ ಮಾಡ್ದಂಗೆ ಆಗುತ್ತೆ, ಆಯಿತಾ. ಸೊ ಅದರಿಂದ ನೀವು ಬಿಸ್ನೆಸ್ ಆಗಿದ್ರೆ GST ನಂಬರ್ ಇದ್ದರೆ ಒಂದು ಪ್ಲಸ್ ಪಾಯಿಂಟ್ ನೋಡಿ, ಹಿಂಗೇನೆ, ಆಯಿತಾ. ಇದು ಬಿಸ್ನೆಸ್ ಪರ್ಪಸ್ಸಿಗೆ ನಾವು ತೊಗೊಳ್ಳುವಂಥ ಡಿವೈಸು. ಈ ಕಾರಣದಿಂದ ನಾವು 15,000 ರೂಪಾಯಿ ಎಕ್ಸ್ಟ್ರಾ ಉಳಿಸ್ಬೋದು. ಬರೀ 20,000 ರೂಪಾಯಿಗೆ ನಾವು ಒಂದು ಫೋನಿಂದ ಇನ್ನೊಂದು ಫೋನಿಗೆ ಅಪ್ಗ್ರೇಡ್ ಆದಂಗೆ ಆಯಿತು. ಮತ್ತು ನಾವು ಅದನ್ನು ಪರ್ಚೇಸ್ ಮಾಡೋದ್ರಿಂದ ಒಂದು ರೀತಿ ನಮಗೆ ಎಕ್ಸ್ಪೆನ್ಸಸ್ ಕೂಡ ಆಗುತ್ತೆ. ಅದು ಕಂಪ್ನಿ ಎಕ್ಸ್ಪೆನ್ಸಸ್ ರೀತಿ ಕೂಡ ನಾವು ತೋರಿಸ್ಬೋದು. ಇದು ಇನ್ನೊಂದು ಪ್ಲಸ್ ಪಾಯಿಂಟು, ಆಯಿತಾ. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ನಡೆಯುತ್ತೆ, ಹೊಸ ಫೋನಲ್ಲಿ ಹೋಗ್ಬಿಟ್ಟು ತೊಗೊಂಬಿಟ್ಟು ಎಲ್ಲದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇದ್ರ ಜೊತೆಗೆ ಈಗ ಪ್ರಾಬ್ಲಮ್ ಏನಪ್ಪ ಆಗಿದೆ ಅಂತ ಅಂದರೆ ನೋಡಿ, ಟಚ್ ವರ್ಕ್ ಆಗ್ತಿಲ್ಲ. ಈ ಫೋನ್ನ ಬ್ಯಾಕಪ್ ಮಾಡಬೇಕು ನಾನು. ಟಚ್ ವರ್ಕ್ ಆಗ್ತಿಲ್ಲ, ಡಿಸ್ಪ್ಲೇ ಆನೇ ಆಗ್ತಿಲ್ಲ, ಬಟ್ ಒಳಗಡೆ ರನ್ ಆಗ್ತಿದೆ. ಫೋನ್ ಬಂತು ಅಂದರೆ ಹಿಂಗಾಗತ್ತೆ, ಆಯಿತಾ. ಬಟ್ ಎತ್ತಕ್ಕಾಗಲ್ಲ. ನಾನು ಬ್ಯಾಕಪ್ ಮಾಡಬೇಕು ಈ ಫೋನ್ನ. ಹೆಂಗೆ ಬ್ಯಾಕಪ್ ಮಾಡೋದು ಅದನ್ನು ಫಸ್ಟ್ ತಿಳಿಸ್ಕೊಡ್ತೀನಿ ಬನ್ನಿ, ಆಯಿತಾ. ಸೊ ಸಿಂಪಲ್, ಆಯಿತಾ. ನಾವು ಈ ಫೋನಿಗೆ HDMI ಪ್ಲಗ್ ಮಾಡಬೇಕು ಫಸ್ಟ್, ಆಯಿತಾ. ಬನ್ನಿ ತೋರಿಸ್ತೀನಿ. ಸೊ ಫಸ್ಟ್ ನಾವೇನಪ್ಪ ಮಾಡಬೇಕು ಅಂತ ಅಂದರೆ ಈ ಐಫೋನಿಗೆ HDMI ಕೇಬಲ್ನ ಪ್ಲಗ್ ಮಾಡಬೇಕು. Type-C ಮುಖಾಂತರ HDMI ಕನ್ವರ್ಟರ್ ಹಾಕಿ ನಾನು ಈ ಮಾನಿಟ್ರಿಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಈ ಫೋನ್ ಡಿಸ್ಪ್ಲೇಯನ್ನು ನಮಗೆ ಈ ಮಾನಿಟರ್ನಲ್ಲಿ ತೋರಿಸುತ್ತೆ. ಸೊ ನೋಡ್ತೀರಾ ನೀವೀಗ. ಸೊ ಬರುತ್ತೆ ನೋಡಿ, ಈ ಫೋನ್ ಡಿಸ್ಪ್ಲೇ, ಈ ಡಿಸ್ಪ್ಲೇ ಹೊಗೆ ಆಗಿದೆ, ವರ್ಕ್ ಆಗ್ತಿಲ್ಲ, ಬಟ್ ಇಲ್ಲಿ ಡಿಸ್ಪ್ಲೇ ತೋರಿಸ್ತಾ ಇದೆ. ಸೊ ನಾನೀಗ ಏನು ಮಾಡಿದ್ದೀನಿ ಅಂತ ಅಂದರೆ ಈ ಅಸಿಸ್ಟೆಂಟ್ ಇದೆ ಅಲ್ವಾ, ಸಿರಿ ಇದೆ ಅಲ್ವಾ ಆಪಲ್ನಲ್ಲಿ, ಅದಕ್ಕೆ ಹೇಳ್ಬಿಟ್ಟು ನಾನು ವಾಯ್ಸ್ ಕಮಾಂಡ್ ಫೀಚರನ್ನು ಆನ್ ಮಾಡಿದ್ದೀನಿ, ಆಯಿತಾ. ಸೊ ಏನಪ್ಪ ಮಾಡ್ಬೋದು ನಾವು ಅಂತ ಅಂದರೆ ವಾಯ್ಸ್ ಕಮಾಂಡ್ನ ಮುಖಾಂತರ ನಾವು ಈ ಫೋನ್ ಅನ್ಲಾಕ್ ಮಾಡಿ ಸೆಟ್ಟಿಂಗ್ ಒಳಗೆ ಹೋಗಿ ಈ ಫೋನನ್ನು ಬ್ಯಾಕಪ್ ಮಾಡ್ಬೋದು ನಾವು. ತೋರಿಸ್ಕೊಡ್ತೀನಿ ಬನ್ನಿ. ಗೋ ಹೋಮ್, ಟ್ಯಾಪ್ 2, ಟ್ಯಾಪ್ 6, ಟ್ಯಾಪ್ 2, ಟ್ಯಾಪ್ 8. ಪಾಸ್ವರ್ಡ್ ಹಾಕಿದೆ ನಾನೀಗ ನೋಡಿ, ಪಟ್ ಅಂತ ಅನ್ಲಾಕ್ ಆಯ್ತಿದ್ದು. ಟ್ಯಾಪ್ ಸೆಟ್ಟಿಂಗ್ ಬಂತು. ಸ್ವೈಪ್ ಅಪ್, ಈ ಥರ
ಟ್ಯಾಪ್ iCloud. ನೋಡಿಲ್ಲಿ ಸ್ವೈಪ್ ಡೌನ್, ಸ್ವೈಪ್ ಅಪ್, ಟ್ಯಾಪ್ iCloud ಬ್ಯಾಕಪ್. ಸೊ ನೋಡಿ, ಈ ಮುಖಾಂತರ ನಾನು ಬ್ಯಾಕಪ್ಪನ್ನು ಮಾಡ್ಕೋಬಹುದು. ಆಲ್ರೆಡಿ ನಾನು ಬ್ಯಾಕಪ್ಪನ್ನು ಮಾಡಿದ್ದೀನಿ. ಸೊ ನೋಡಿ, ವಿತೌಟ್ ನೋಡಿ ಸ್ಕ್ರೀನ್ ಇಲ್ಲ ಅಂದರೂ ಸಹ ವಾಯ್ಸ್ ಕಮಾಂಡ್ನ ಮುಖಾಂತರ ನಾವು ಮಾಡ್ಬೋದು. ನೋಡಿ, ಐಫೋನ್ ಒಂದು ಪ್ಲಸ್ ಪಾಯಿಂಟು. ಆ್ಯಂಡ್ರಾಯ್ಡಲ್ಲಿ ಇಷ್ಟು ಫ್ಲಾಲೆಸ್ ಆಗಿ ಮಾಡೋದು ಕಷ್ಟ. ಆ್ಯಂಡ್ರಾಯ್ಡ್ನಲ್ಲೂ ಕೂಡ ಈ ರೀತಿ ವಾಯ್ಸ್ ಕಮಾಂಡ್ ಫೀಚರ್ ಇದೆ, ಬಟ್ ಇಷ್ಟು ಫ್ಲಾಲೆಸ್ ಆಗೋದು ಕೆಲಸ ಮಾಡಲ್ಲ, ಆಯಿತಾ. ಬಟ್ ಸ್ಟಿಲ್ ನಾನು ಎಷ್ಟೇ ಐಫೋನಿಗೆ ಟ್ರಾಲ್ ಮಾಡಿದ್ರು ಬೈದರು, ಸ್ಟೆಬಿಲಿಟಿಯಲ್ಲಿ ಐಫೋನ್ ಒನ್ ಆಫ್ ದ ಬೆಸ್ಟ್ ಅಂತೀನಿ. ಸೊ ಈ ರೀತಿ ನಾವು ಆರಾಮಾಗಿ ಐಫೋನ್ನ ಬ್ಯಾಕಪ್ ಮಾಡ್ಬೋದು. ರೀಸೆಟ್ ಕೂಡ ಇಲ್ಲೇ ಮಾಡ್ಬೋದು, ಹೆಂಗೂ ಕೊಡಬೇಕಲ್ವಾ, ಈ ಫೋನ್ ರೀಸೆಟ್ ಮಾಡಿಕೊಡ್ತೀನಿ. ಸೊ ಹಿಂಗೆ ನೋಡಿ, ನಿಮಗೂ ಸಹ ಫ್ಯೂಚರ್ನಲ್ಲಿ ಈ ರೀತಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಈ ರೀತಿ ವಾಯ್ಸ್ ಕಮಾಂಡ್ನ ಆನ್ ಮಾಡೋ ಮುಖಾಂತರ ನೀವು ಮಾಡ್ಬೋದು. ಹೇ ಸಿರಿ, ನಾನು ವಾಯ್ಸ್ ತೊಗೊಳ್ಳಲ್ಲ, ನಾನು ಬೇಕಾದರೆ ಪವರ್ ಬಟನ್ ಲಾಂಗ್ ಪ್ರೆಸ್ ಮಾಡಿ ಟರ್ನ್ ಆಫ್ ವಾಯ್ಸ್ ಕಮಾಂಡ್. Sorry, I don't understand. ಟರ್ನ್ ಆಫ್ ವಾಯ್ಸ್ ಕಮಾಂಡ್. Sorry, I don't understand. ಅದು ನನ್ನ ವಾಯ್ಸ್ ರೆಕಗ್ನೈಸ್ ಮಾಡಲ್ಲ, ನನ್ನ ವೈಫ್ ವಾಯ್ಸನ್ನು ಮಾತ್ರ ರೆಕಗ್ನೈಸ್ ಮಾಡುತ್ತೆ. ಅವ್ರ ವಾಯ್ಸ್ ಮಾತ್ರ ಫೀಡ್ ಆಗಿರುತ್ತಲ್ಲ, ಆ ಥರ ಒಂದೊಂದು ಸಲ. ಜೊತೆಗೆ ನಿಮ್ಮ ಹತ್ರ ಏನಾದರೂ ವೈರ್ಲೆಸ್ ಮೌಸ್ ಇದ್ದರೆ ವಾಯ್ಸ್ ಕಮಾಂಡ್ನ ಮುಖಾಂತರನೇ ಬ್ಲೂಟೂತ್ಗೆ ಹೋಗ್ಬಿಟ್ಟು ನೀವು ಈ ರೀತಿ ಒಂದು ವೈರ್ಲೆಸ್ ಮೌಸನ್ನು ನಿಮ್ಮ ಒಂದು ಫೋನಿಗೆ ಕನೆಕ್ಟ್ ಮಾಡ್ಕೋಬೋದು. ನೋಡಿ, ಮೌಸ್ ಇದ್ದರೆ ನೀವು ಆರಾಮಾಗಿ ನೋಡಿ ಮೌಸನ್ನು ಕನೆಕ್ಟ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಮೌಸಿಂದನೇ ಆಪ್ರೇಟ್ ಕೂಡ ಮಾಡ್ಕೋಬೋದು. ಮತ್ತು ಕೀಬೋರ್ಡ್, ವೈರ್ಲೆಸ್ ಕೀಬೋರ್ಡ್ ಇದ್ರೂ ಸಹ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಅಥವಾ HDMI ಅಲ್ಲೇ ನಿಮ್ಗೆ USB ಪೋರ್ಟ್ ಇದ್ದರೆ ಸೊ ಅದ್ರ ಮುಖಾಂತರನೂ ಬೇಕಾದರೆ ನೀವು ಯೂಸ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ತೀನಿ. ಕೀಬೋರ್ಡನ್ನು ಕೂಡ ಕನೆಕ್ಟ್ ಮಾಡಿದ್ದೇನೆ. ಸೊ ನೋಡಿ, SANDP. ಸೊ ಕೆಲಸವನ್ನು ಮಾಡ್ತಾ ಇದೆ. ಸೊ ಈ ರೀತಿ ಬೇಕಾದ್ರೆ ಟೈಪನ್ನು ನೀವು ವಾಯ್ಸ್ ಕಮಾಂಡ್ ಮುಖಾಂತರನೂ ಮಾಡ್ಬೋದು. ಟೈಪ್ ಸಂದೀಪ್ ಅಗೈನ್ ನೋಡಿ. ಸೊ ವಾಯ್ಸ್ ಕಮಾಂಡ್ ಮುಖಾಂತರ ಬೇಕಾದ್ರೆ ನೀವು ಟೈಪ್ ಮಾಡ್ಬೋದು. ಕೀಬೋರ್ಡ್ ಇದ್ರೆ ಒಂದು ಆರಾಮಾಗಿ ಪಾಸ್ವರ್ಡ್ ಎಲ್ಲ ಟೈಪ್ ಮಾಡೋದಕ್ಕೆಲ್ಲ ತುಂಬ ಈಸಿ. ರೀಸೆಟ್ ಮಾಡೋಕ್ಕೆ ಪಾಸ್ವರ್ಡ್ ಎಲ್ಲ ಕೇಳುತ್ತಲ್ವಾ, ಸೊ ಅದರಿಂದ. A few moments later. ಫೈನಲಿ ಹೊಸ ಫೋನು. ಒಂದು ಫೋನ್ ಹೊಡೆದಾಕ್ಬಿಟ್ಟು ತೆಗಿಯೋದನ್ನ ಸ್ಟಿಕ್ಕರ್ನ, ರ್ಯಾಪರ್ ಓಪನ್ ಮಾಡಿಲ್ಲ. ಮೊನ್ನೆ ಸಿಟ್ಟಲ್ಲಿ ತೆಗ್ದು ಎಸ್ತಿದ್ದು ಬ್ರೋ ಇದನ್ನ, ಮೊನ್ನೆ ಸಿಟ್ಟಲ್ಲಿ ತೆಗ್ದು ಎಸ್ತಿದ್ದು ಫೋನ್ನ. ಹಾಂ ಅದೇನೆ. ಹೌದು, ಇನ್ನೇನಾಯ್ತಲ್ಲ. 15 Pro Max ಹೊರದಾಕಿದ್ದಕ್ಕೆ 16 Pro Max. ನೆಕ್ಸ್ಟ್ ಹಿಂಗೇನೆ 17 Pro Max ಬಂದಾಗ ಹಂಗೆ ಹೊಡೆದಾಕ್ಬಿಟ್ಟು ಇನ್ನೊಂದು ತಗೋ ಆಯ್ತಾ. ಹಾಂ ಸೂಪರ್. ಸೊ ಜಸ್ಟ್ 20,000 ಎಕ್ಸ್ಟ್ರಾ, 20,000 rupees ಎಕ್ಸ್ಟ್ರಾ ಆಗುತ್ತೆ. ನೀವು ದುಬೈ ಕಸ್ಟಮರ್ಸ್ ಕೂಡ ಆಪಲ್ ಕೇರ್ ಪ್ಲಸ್ ಇದರ ತಗೊಂಡಿದ್ರೆ ಜನ, ಅಂದ್ರೆ ನೀವು ದುಬೈಯಿಂದ ನನಗೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ತಗೊಂಬಂದಿದ್ದೀರಲ್ವಾ. ಇವಾಗ ಕಸ್ಟಮರ್ಸ್ ಜಾಸ್ತಿ ಅಪ್ಲೋಡ್ ಮಾಡೋದು 10,000 ರೂಪಾಯಿ ನಿಮ್ಗೆ ಕಮ್ಮಿ ಆಗಿದೆ, ನನಗೆ ಡೈರೆಕ್ಟ್ ತರಿಸ್ಕೊಳ್ಳೋದ್ರಿಂದ ಆಗ ಒಂದು 10,000 ರೂಪಾಯಿ ಜಾಸ್ತಿ ಆಗುತ್ತೆ. ದುಬೈಲಿರೋ ಪ್ರೈಸ್ ನೀವು ಆಲ್ಮೋಸ್ಟ್ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, 1 ಲಕ್ಷ ಇಮ್ಯಾಜಿನ್ ಸ್ಟೋರ್ ಅಲ್ಲೇ ಹೋಗಿ ತಗೊಂಡ್ರೆ 1,10,000 ರೂಪಾಯಿ ಬರುತ್ತೆ. 4,000 ಸಮಥಿಂಗ್ 390 ಏನಿದೆ. ಬಟ್ ಆಕ್ಚುಲಿ ಈ ಸೈಡ್ ಕಮ್ಮಿ ಇರುತ್ತೆ, ಈ ಸೈಡ್ ಇರೋದು ಜನ ತಗೊಳ್ಳೋದೇ ಇಲ್ಲ. ಸೊ ಆಪಲ್ ಶೋರೂಮ್ ಅಲ್ಲಿ ತಗೋಬೇಕು ಅನ್ನೋ ಒಂದು ವೈಬ್ ಇರುತ್ತಲ್ಲ, ಸೊ ಅದು ಜಾಸ್ತಿ ಆಗುತ್ತೆ, 1,10,000 ಆಗುತ್ತೆ. ಸೊ ಅದ್ರ ಲೆಕ್ಕದ ಪ್ರಕಾರ ಹೋದ್ರೆ ನಮ್ಮ ಅಂಗಡಿ 1,12,000 ರೂಪಾಯಿ ಇರುತ್ತೆ. ಬಟ್ ಈ ಸೈಡ್ ಆಕ್ಚುಲಿ 1,02,000 ರೂಪಾಯಿ, 1,03,000 ರೂಪಾಯಿ, 1,04,000 ದಿರಂ ಚೇಂಜ್, ನಮ್ಮ ರೇಟಿಂಗ್ ಚೇಂಜಸ್ ಮೇಲೂ ಹೋಗುತ್ತೆ. ಅಂಡ್ ಕಸ್ಟಮ್ದು ಇರುತ್ತೆ. ಸೊ ಒಂದು ಡಿವೈಸ್ ಮೇಲೆ ಯಾರು ತರಕ್ಕಾಗಲ್ಲ ಡಿವೈಸ್ಗಳು, ಅದು ಒಂದು ಮೈಂಡ್ ಸೆಟ್ ಅಲ್ಲಿ ಇರಬೇಕು. ಸುಮ್ಮನೆ ನಾವು ವಿಡಿಯೋದಲ್ಲಿ ಮಾಡ್ಬಿಟ್ಟು ನೀವು 10 ತಂದ್ಬಿಟ್ಟು ಮಾಡ್ಬೋದು ಅನ್ನೋದೆಲ್ಲ ಸುಳ್ಳು. ಒಂದು ಡಿವೈಸ್ ಮ್ಯಾಕ್ಸಿಮಮ್ ಪರ್ಮಿಷನ್ ಇರುತ್ತೆ. 2 ಡಿವೈಸ್ ಹಾಕೊಂಡ್ರೆ ಆಲ್ಮೋಸ್ಟ್ 15%
ಪೇ ಮಾಡ್ಬೇಕಾಗುತ್ತೆ. ನನಗೆ ಅಂತ ಪರ್ಸ್ನಲಿ ತಗೊಂಬಂದಿದ್ದೀರಾ ನೀವು, ಫ್ರೆಂಡ್ ಥರ ತಗೊಂಬಂದಿರೋದು, ನೀವು ಬಂದ್ಬಿಟ್ಟು ಆರ್ಡರ್ ರೇಟಿಗೆ ಕೇಳೋಕ್ಕಾಗಲ್ಲ ಅಷ್ಟೇ. ಹಂಗಂತ ಇದು ಪ್ರಮೋಷನಲ್, ₹1 ಪ್ರಮೋಷನ್ ಎಲ್ಲ ಏನೂ ಇಲ್ಲ. ಜನ ಪ್ರಮೋಷನ್ ಅನ್ಕೊಂಡ್ಬಿಟ್ರೆ ಕಷ್ಟ. ಆಮೇಲೆ ನಾನು GST ಇನ್ಫಾರ್ಮೇಶನ್ ಕಳಿಸ್ತೀನಿ, ಬಿಲ್ಲನ್ನು ವಾಟ್ಸಪ್ ಮಾಡ್ಬಿಟ್ಟು ಮಾಡಲೇ ಹಂಗೆ ಪೇ ಮಾಡ್ತೀನಿ. ಸರಿ. ಸೊ ಇದಿಷ್ಟು ಈ ವಿಡಿಯೋ ನೋಡ್ರಪ್ಪ, ಫೈನಲಿ ಸಿಕ್ತು. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.